ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಯೂಶ್ವಲಿ ಸ್ಯಾಟರ್ಡೇನೇ ಸಾಂಬಾರು ಮಾಡಿ ಇಟ್ಬಿಡ್ತಿದ್ದೆ. ಬಟ್ ಇವತ್ತು ಸಂಡೇ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಸಾಂಬಾರು ಮಾಡಿಟ್ರೆ ಯೂಶ್ವಲಿ ಸಂಡೇ ಮಧ್ಯಾಹ್ನಕ್ಕೆ ಆಗ್ತಾಯಿತ್ತು. ಆದರೆ ಸ್ಯಾಟರ್ಡೇ ನಾನು ಯಾವುದೇ ಥರದ ಸಾಂಬಾರನ್ನ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ಅಡುಗೆ ಮಾಡೋಣ ಫಸ್ಟು, ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಸಾಂಬಾರಿಗೆ ಇಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ನೀರನ್ನ ಇಟ್ಟು ಅದಕ್ಕೆ ಉಪ್ಪು ಹಾಕಿ ತೊಗರಿಬೇಳೆ ಹಾಗೆ ಅಲಸಂಡೆ ಕಾಳನ್ನ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಹಾಗೆ ಬಳಸಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಹೊನ್ಗನ ಸೊಪ್ಪು ಅಂತ ಹೇಳ್ತಾರೆ. ಊರಲ್ಲಿ ಇದು ತುಂಬ ಹೊಲದಲ್ಲೆಲ್ಲ ಬೆಳೆಯುತ್ತೆ, ತೋಟದಲ್ಲಿ ಮರದ ಕೆಳಗಡೆ ಎಲ್ಲ ಬೆಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ನಿಮಗೆ ತೋರಿಸಿದ್ದೀನಲ್ಲ, ಈ ರೀತಿ ಮುಳ್ಳಿರುತ್ತೆ ಅಲ್ವಾ, ಅದು ಸ್ವಲ್ಪ ಬಲ್ತಿದ್ರೆ ಮಾತ್ರ ತೆಗೀರಿ, ಇಲ್ಲ ಅಂದರೆ ತೆಗಿಯೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ತಂದಿರುವಂಥ ಸೊಪ್ಪು ಬಂದು ತುಂಬ ಎಳೆದು, ಆ ಕಾರಣಕ್ಕೆ ಎಲೆಗಳೆಲ್ಲ ತುಂಬ ಚಿಕ್ಕದಿದೆ. ಇನ್ನು ಸ್ವಲ್ಪ ದೊಡ್ಡದಾಗತ್ತೆ. ಅವಾಗಾದರೆ ನೀವು ಈ ಮುಳ್ಳಿನಂಥದ್ದು ಏನಿದೆ ಅದನ್ನು ನೀವು ತೆಗೆದು ಎಸಿಬೇಕಾಗತ್ತೆ. ನಾನಿಲ್ಲಿ ಎಲ್ಲದನ್ನು ಕೂಡ ಹಿಂದಿನ ದಿನವೇ ಸೋಸಿ ಇಟ್ಕೊಂಡಿದ್ದೆ. ಆದರೂ ಕೂಡ ಒಂದು ಸತಿ ನೀಟಾಗಿ ನೋಡಿ ಎಲ್ಲಿ ಏನೇನಿದೆ ಹಾಗೆ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ತೊಳ್ಕೊಬೇಕು. ಈ ಸೊಪ್ಪಿಂದ ಕಣ್ಣಿಗೆ ಹಾಗೆ ಕೂದಲಿಗೆ ಹಾಗೆ ನಮ್ಮ ದೇಹಕ್ಕೆ ಯಾವುದೇ ತೊಂದರೆ ಇದ್ರೂ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಇದರಲ್ಲಿ 5% ಆಫ್ ಪ್ರೋಟೀನ್ ಇದ್ದರೆ ಹಾಗೆ ನಾರಿನಂಶನೂ ಕೂಡ ಜಾಸ್ತಿ ಇದೆ. ಶುಗರ್ ಇರೋರು ಈ ಒಂದು ಸೊಪ್ಪನ್ನ ತುಂಬ ಜಾಸ್ತಿ ಬಳಸಿ, ಅವಾಗ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಶುಗರ್ ಕಂಟ್ರೋಲ್ ಕೂಡ ಆಗುತ್ತೆ. ಶುಗರ್ ಇರೋರಿಗೆ ಒಂದೊಂದು ಸತಿ ಬೇಗನೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು. ಈ ಸೊಪ್ಪನ್ನ ನಾನು 3ರಿಂದ 4 ಸತಿ ತೊಳ್ಕೊಂಡೆ. ಈ ಸೊಪ್ಪು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತೆ. ಈ ಕುದಿನ ಸೊಪ್ಪು ಬೆಳೆಯುತ್ತಲ್ವ ಆ ರೀತಿ. ಆ ಕಾರಣಕ್ಕೆ ಇದರಲ್ಲಿ ಮಣ್ಣಿರುತ್ತೆ, ಬೇರೆಲ್ಲ ಹಾಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೀಟಾಗಿ ನೋಡಿ ಸೋಸ್ಕೊಂಡು 3 to 4 ಟೈಮ್ಸ್ ತೊಳ್ಕೊಂಡ್ರೆ ಮಣ್ಣಿನ ಅಂಶ ಎಲ್ಲ ಹೋಗುತ್ತೆ. ನಾರ್ಮಲ್ ಆಗಿ ಸೊಪ್ಪು ಬೆಳಿಬೇಕಾದ್ರೆ ಉದ್ದಕ್ಕೆ ಬೆಳೆಯುತ್ತಲ್ವ, ಮೇಲೆ ಕಟ್ ಮಾಡ್ತಾರೆ. ಹಾಗೆ ರೂಟ್ ಸಮೇತ ಅಂದರೆ ಬೇರ್ ಸಮೇತ ಕೀಳೋದ್ರಿಂದ ಕೆಳಗಡೆ ನಾವು ಕಟ್ ಮಾಡಿಬಿಟ್ರೆ ಮಣ್ಣಿನ ಅಂಶ ಎಲ್ಲ ಹೋಗ್ಬಿಡತ್ತೆ. ಆದರೆ ಇಲ್ಲಿ ನಾವು ನೀಟಾಗಿ ಕಿತ್ತು ಅದನ್ನೇ ಅಡುಗೆಗೆ ಉಪಯೋಗಿಸೋದ್ರಿಂದ ನಾವು ನೀಟಾಗಿ ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನನಗೆ ಇವತ್ತು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ನಾನಿಲ್ಲಿ ಗೋಧಿ ಮಿಷಿನ್ಗೆ ಹಾಕ್ಸ್ಕೊಂಡು ಗೋಧಿ ಹಿಟ್ಟನ್ನ ನಾನು ಮನೆಯಲ್ಲೇ ಮಾಡಿಸ್ಕೊತೀನಿ, ಅಂದರೆ ಮಿಷಿನ್ಗೆ ಹೋಗಿ ಹಾಕ್ಸ್ಕೊತೀನಿ. ಯಾವುದೇ ಥರದ ರೆಡಿಮೇಡ್ ಗೋಧಿ ಹಿಟ್ಟನ್ನ ತರೋದಿಲ್ಲ. ನನಗದು ಇಷ್ಟ ಆಗಲ್ಲ. ಅದರಲ್ಲಿ ಮೈದಾ ಹಿಟ್ಟೆ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಆಮೇಲೆ ತುಂಬ ಎಳ್ದಂಗೆ ಆಗುತ್ತೆ, ರಬ್ಬರ್ ಎಳ್ದಂಗೆ. ಆ ಕಾರಣಕ್ಕೆ ನಾನು ಗೋಧಿ ಹಿಟ್ಟನ್ನ ತರೋದಿಲ್ಲ, ಗೋಧಿನ ತೊಗೊಂಡು ಬರ್ತೀನಿ. ಆಲ್ಮೋಸ್ಟು ನಾವು ತುಂಬ ಕಡಿಮೆನೇ ಮಾಡೋದು ಚಪಾತಿ. ತಿಂಗಳಿಗೆ 1 kg ಅಥವಾ 1.5 kg ಆಗೋಷ್ಟು ತೊಗೊಂಡು ಬಂದು ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಬಂದು ಇಟ್ಕೊತೀನಿ. ನೋಡ್ಬೋದು ನಾನು ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಏನೆಲ್ಲ ಬಳಸ್ತೀನಿ ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಯಾವಾಗ ದುಡ್ಡಿರುತ್ತೆ ಆವಾಗಲೇ ನಾನು ಗಾಣದಿಂದ ಎಣ್ಣೆನೂ ಕೂಡ ಅಡ್ವಾನ್ಸ್ ಆಗಿ ತಂದಿಟ್ಕೊಬಿಡ್ತೀನಿ. ಇವಾಗ ಖಾಲಿ ಆಯಿತು ಅಂದರೆ ಇಮಿಡಿಯೇಟಾಗಿ ತರೋದಕ್ಕೆ ಅದು 1 ಲೀಟ್ರಿಗೆ 600 ರೂಪಾಯಿ ಆಗುತ್ತಲ್ವ. ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಅವಾಗನ್ನೆಲ್ಲ ತೊಗೊಂಡು ಈ ಥರ ಇಟ್ಕೊಂಡ್ಬಿಡ್ತೀನಿ. ಇವಾಗ ಬೇಳೆ ಹಾಕಿರೋ ಅಂಥದ್ದೆಲ್ಲ ನೀಟಾಗಿ ಬೆಂದಿರೋದ್ರಿಂದ ನಾನೀಗ ಸೊಪ್ಪನ್ನ ಹಾಕ್ತೀನಿ. ಸೊಪ್ಪು ಬೇಗನೆ ಬೇಯೋದ್ರಿಂದ ನಾವು ಫಸ್ಟು ಕಾಳನ್ನ 3/4 ಭಾಗದಷ್ಟು ಬೇಯಿಸಿಟ್ಕೊಂಡು ಅದಕ್ಕೆ ನಾವು ಸೊಪ್ಪನ್ನ ಹಾಕಿದ್ರೆ ನೀಟಾಗಿ ಎರಡೂ ಕೂಡ ಈವನ್ ಆಗಿ ಬೇಯುತ್ತೆ. ಇವಾಗ ನಾನು ಲಿಡ್ನ ಮುಚ್ಚಿಟ್ಬಿಟ್ಟು ಚಪಾತಿನೂ ಕೂಡ ನೀಟಾಗಿ ನಾದಿ ಇಟ್ಟಿದ್ದೀನಿ. ಸೊ ಅದು ಕೂಡ ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂತ ಹಾಗೆ ಕರ್ಚೀಫ್ನ ಮುಚ್ಚಿ ಇಟ್ಟಿದ್ದೀನಿ. ಈಗ ನಾನು ಬೇಯಕ್ಕಿಟ್ಟು ಚಪಾತಿನ ಇವೊಂದು ಕಲಸಿಟ್ಬಿಟ್ಟು ಯೋಗನೂ ಕೂಡ ಮುಗಿಸ್ಕೊಂಡೆ. ಇವತ್ತು ನಾವು ವಾಕಿಂಗ್ ಹೋಗ್ತಾ ಇಲ್ಲ. ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಯಲಹಂಕಗೆ. ಆ ಕಾರಣಕ್ಕೆ ನಾವು ಬೆಳಗ್ಗೆ ವಾಕಿಂಗು ಕೂಡ ಹೋಗಲಿಲ್ಲ. ಬೇಗ ಕೆಲಸ ಮುಗಿಸ್ಬೇಕು. ಆಮೇಲೆ ವಾಷಿಂಗ್ ಮೆಷಿನ್ ಬಟ್ಟೆ ಆಗಿರ್ಬೋದು. ಇವತ್ತು ಮನೆ ವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು, ಅಡಿಷ್ನಲ್ ಬೇರೆ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಅಡುಗೆನ ಬೇಗ ಮಾಡ್ತಾಯಿದ್ದೀನಿ. ಇನ್ನು ಕಾಳು ಕೂಡ ಬೆಂದಿತ್ತು. ಇನ್ನು ಸ್ವಲ್ಪ ಒಂದು 10% ಅಲಸಂಡೆ ಕಾಳು ಬೇಯಬೇಕಿತ್ತು. ಅದಕ್ಕೆ ಆ ಪಕ್ಕದ ಸ್ಟವ್ಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಲ್ಯ ಮಾಡೋದಕ್ಕೆ, ಅಂದರೆ ಇವತ್ತು ಸಿಂಪಲ್ ಆದ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಹೇಳಿ ಮಸಾಲ ತುಂಬ ಕಡಿಮೆ
ಬಳಸ್ಕೊಂಡು ಈ ಒಂದು ಸಿಂಪಲ್ ಆದ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಏನಾದರೂ ಎಲ್ಲಾದರೂ ಹೋಗಿ ಅಥವಾ ಹೋಟೆಲ್ ಊಟನ ತಿಂದು ತುಂಬ ಯಮ್ಮಿ ಇರೋದು, ಸ್ಪೈಸಿ ಇರೋದು, ಈ ರೀತಿ ಇರೋದು ಅಥವಾ ಮಸಾಲ ಐಟಮ್ ಇರೋವಂಥದ್ದನ್ನ ಏನಾದರೂ ತಿಂದು ನೆಕ್ಸ್ಟ್ ಡೇ ನಾವು ಸಿಂಪಲ್ಲಾಗಿ ಏನಾದರೂ ಮಾಡ್ಕೋಬೇಕಂದ್ರೆ ಈ ರೀತಿ ನೀವು ಪಲ್ಯನ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಪಲ್ಯಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2.5 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತೀನಿ. ಇದು ನೀಟಾಗಿ ಬೆಂದಿದ ತಕ್ಷಣವೇ ಸ್ವಲ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೋತೀನಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿದ ತಕ್ಷಣವೇ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು 2 ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತೀನಿ. ಈರುಳ್ಳಿ ಜಾಸ್ತಿ ಫ್ರೈ ಆಗೋವರೆಗೂ ಏನು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಎರಡೂ ಕೂಡ ಜೊತೆಗೆ ಬೇಯುತ್ತೆ. ಜಸ್ಟ್ ಈರುಳ್ಳಿಯಲ್ಲಿ ಹಸಿ ಸ್ಮೆಲ್ ಹೋದರೆ ಸಾಕು. ಇದಾದಮೇಲೆ ನೀವು ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಫ್ರೈ ಆದರೆ ನಮಗೆ ಒಂಥರ ಘಮ ಬರುತ್ತೆ, ಸ್ವಲ್ಪ ಘಾಟಿನ ಥರ ಬರುತ್ತೆ. ಅದು ಘಾಟಲ್ಲ, ಬಟ್ ಮೆಣಸಿನ್ಕಾಯಿ ಬೆಂದಾಗ ಯಾವ ರೀತಿ ಘಾಟಿನ ಸ್ಮೆಲ್ ಬರುತ್ತಲ್ವ ಅದೇ ಥರ ಘಮ ಬರುತ್ತೆ. ಅದನ್ನು ನೀವು ನೋಡ್ಕೋಬೇಕು. ನಾನು ಲಿಡ್ನ ಮುಚ್ಚಿ ಈ ರೀತಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳಿ ಪದೇ ಲಿಡ್ನ ಮುಚ್ತಾ ಇರ್ತೀನಿ. ಇವಾಗ ಇದು ಆಲ್ರೆಡಿ ಅರ್ಧಕ್ಕರ್ಧ ಬೆಂದಿದೆ. ಸೊ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಈ ಪಲ್ಯಕ್ಕೆ ಏನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿಲ್ಲ. ಈ ರೀತಿ ಸಿಂಪಲ್ ಆಗಿ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ದಪ್ಪದಾಗಿ ಹಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, ಇನ್ನು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅಂದರೆ ರುಚಿಗೆ ತಕ್ಕಷ್ಟು ನೀವು ಯಾವ ರೀತಿ ಮಾಡ್ಕೋತೀರಾ ಆ ರೀತಿ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಇಲ್ಲಿ ಇಷ್ಟನ್ನ ಹಾಕಿ ನೀಟಾಗಿ ಕೈ ಆಡ್ತೀನಿ. ಇಲ್ಲಿ ನಾನು ಯಾವುದೇ ಥರದ ಸ್ಪೈಸಿ ಐಟಮ್ಸ್ನ ಹಾಕ್ತಾ ಇಲ್ಲ, ಚಕ್ಕೆ, ಲವಂಗ ಈ ರೀತಿ ಯಾವುದೇ ಥರದ ಸ್ಪೈಸಿ ಐಟಮ್ಸ್ನ ಬಳಸ್ತಾ ಇಲ್ಲ. ನಾವು ಸಾಂಬಾರ್ ಪುಡಿಗೆ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಹಾಕಿ ಹಲ್ವಾ ಮಾಡಿರ್ತೀವಿ, ಅದಕ್ಕೆ ಸಾಂಬಾರ್ ಪುಡಿನ ಅರ್ಧ ಸ್ಪೂನ್ನ ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈ ಆಡ್ಕೊತೀನಿ. ಇದಾದಮೇಲೆ ಸ್ವಲ್ಪ ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ನಿಮಗೆ ಕಾಯಿ ಹಾಗೆ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪೇಸ್ಟ್ ರೀತಿಯಲ್ಲಿರಲಿ, ಹಾಗೆ ಸ್ವಲ್ಪ ಗ್ರೇವಿಯಾಗಿ ಬರುತ್ತೆ ಅಂತ ಹೇಳಿ ಕಾಯಿಗೆ ಸ್ವಲ್ಪ ನೀರನ್ನ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಾವು ಈವನ್ ಕ್ರೀಮ್ ಹಾಕ್ತೀವಿ ಅಲ್ವಾ, ಮಿಲ್ಕಿ ಕ್ರೀಮ್ ಅಥವಾ ಬಟರ್ ಯೂಸ್ ಮಾಡ್ತೀವಿ ಅಥವಾ ಚೀಸ್ ಯೂಸ್ ಮಾಡ್ತೀವಲ್ಲ, ಆ ಫ್ಲೇವರಲ್ಲಿ ನಮಗೆ ಸಿಗುತ್ತೆ. ಆ ಕಾರಣಕ್ಕೆ ನಾನು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಗೆ ರುಬ್ಬಿಬಿಟ್ಟು ಆ ಗ್ರೇವಿನ ಹಾಕಿದ್ದೀನಿ. ಅದಕ್ಕೆ ಯಾವುದೇ ಥರದ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿಲ್ಲ. ಇಷ್ಟೆಲ್ಲ ಆದಮೇಲೆ 3/4 ಭಾಗ ಪಲ್ಯ ರೆಡಿಯಾಗಿತ್ತು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈ ಆಡ್ಬಿಟ್ಟು ಪಕ್ಕದ ಸ್ಟವ್ವಿಗೆ ಇಟ್ಕೊಂಡಿದ್ದೀನಿ, ಅದು ನೀಟಾಗಿ ಬೆಂದ್ಬಿಡತ್ತೆ ಅಂತ. ನಾನು ಮೊದಲೇ ತೋರಿಸಿದ್ದೆ ಅಲ್ವಾ, ಸಾಂಬಾರಿಗೆ ಸೊಪ್ಪು ಮತ್ತು ಬೇಳೆನ ಬೇಯಕ್ಕಿಟ್ಟಿದ್ದೆ. ಅದು ಕೂಡ ನೀಟಾಗಿ ಬೆಂದು ಹಾಗೆ ತಣ್ಣಗೂ ಕೂಡ ಆಗಿತ್ತು. ಅದನ್ನು ಇವಾಗ ಸ್ವಲ್ಪ ಒಗ್ಗರಣೆ ಮಾಡೋಣ ಅಂತ. ಅಂದರೆ ಬಸ್ಸಾರನ್ನ ಮಾಡಬೇಕಾದ್ರೆ ಕಾಳನ್ನ ಕೂಡ ಒಗ್ಗರಣೆ ಮಾಡ್ತೀವಿ ಅಲ್ವಾ, ಸ್ವಲ್ಪ ಮಸಾಲ ರುಬ್ಬೋದಕ್ಕೆ ಕಾಳು ಹಾಗೆ ಸೊಪ್ಪನ್ನ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಸ್ವಲ್ಪ ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಸಾಸಿವೆನ ಚಿಟಪಟ ಅನಿಸಿ 1 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ. ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು. ಬಸ್ಸಾರು ಕಾಳನ್ನ ಒಗ್ಗರಣೆ ಮಾಡ್ತಿದ್ದೀವಿ ಅಂದರೆ ಈರುಳ್ಳಿ ಓವರ್ ರೋಸ್ಟನ್ನ ಮಾಡೋಕ್ಕೆ ಹೋಗ್ಬಿಡಿ, ಮೀಡಿಯಮ್ ಆಗಿ ರೋಸ್ಟ್ ಮಾಡಿ ಸಾಕು. ಈ ರೀತಿ ಬೆಂದಿದ ತಕ್ಷಣ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ನಾನು ಕಾಳನ್ನ ಬೇಯಿಸಬೇಕಾದ್ರೆ ನಾವು ಎಷ್ಟೇ ಉಪ್ಪು ಹಾಕಿ ನೀಟಾಗಿ ಬೇಯಿಸಿದ್ರೂ ಕೂಡ ನೀರಿಗೆ ಇಳ್ಕೊಂಡ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ಇವಾಗ ಒಗ್ಗರಣೆಗೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಸಾಂಬಾರ್ ಕಾಳನ್ನ ಬೇಯಿಸಬೇಕಾದ್ರೆ 1 ಟೊಮ್ಯಾಟೊನೂ ಕೂಡ ಹಾಕಿದ್ದೆ, ಅದನ್ನು ರುಬ್ಬೋದಕ್ಕೆ ಇಟ್ಕೊತೀನಿ. ಸ್ವಲ್ಪ ಸೊಪ್ಪು ಹಾಗೆ ಸ್ವಲ್ಪ ಕಾಳನ್ನ ನಾನು ಮಸಾಲ ರುಬ್ಬೋದಕ್ಕೆ ಇಟ್ಕೊಂಡು ಇನ್ನು ಮಿಕ್ಕಿದಂಥದ್ದನ್ನ ಎಲ್ಲದನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಯಾವಾಗಲೂ ಅಷ್ಟೇ ಬಸ್ಸಾರನ್ನ ಮಾಡಬೇಕು ಅಂದಾಗ ಈ ರೀತಿ ಸೊಪ್ಪನ್ನ ಹೆಚ್ಚಿಟ್ಕೋಬೇಕು. ಆದರೆ ನಾನು ತೊಗೊಂಡು ಬಂದಿದ್ದು ತುಂಬ ಎಳೆದಾಗಿರೋದ್ರಿಂದ ಹೆಚ್ಚಿಬಿಟ್ಟು ಅದಾದಮೇಲೆ ಬೇಯಿಸಿ ಮತ್ತೆ ಒಗ್ಗರಣೆ ಹಾಕಿದಾಗ ಮುದ್ದೆ ಆಗುತ್ತೆ ಅಂತ ಹೇಳಿ ಹಾಗೆ ಸೋಸ್ಬೇಕಾದ್ರೆ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೇ ನೀಟಾಗಿ ತೊಳೆದು ಹಾಕಿದೆ, ಮತ್ತೆ ನಾನು ಹೆಚ್ಚಿರಲಿಲ್ಲ.
3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬೇಸಿಗೆಗಾಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿನ ಹಾಕಿದ್ಮೇಲೆ, ಇಲ್ಲಾಂದರೆ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ಮಳೆಗಾಲ ಇರ್ಬೋದು, ಚಳಿಗಾಲದಲ್ಲಿ ಈ ರೀತಿ ನೀವು ಮಾಡಬೇಕಾದ್ರೆ ತೆಂಗಿನಕಾಯಿ ಹಾಕಿ ಒಂದು ಅಬೆ ಅಷ್ಟು ನಾವು ನೀಟಾಗಿ ಫ್ರೈ ಮಾಡಿಬಿಟ್ಟು ಬೇಯಿಸಿದ್ರೆ ಸಾಕಾಗತ್ತೆ. ಬಟ್ ಬೇಸಿಗೆಗಾಲದಲ್ಲಿ ಒಂಚೂರು ಜಾಸ್ತಿನೇ ಬೇಯಿಸ್ಬೇಕಾಗತ್ತೆ. ನಾವು ತೆಂಗಿನಕಾಯಿನ ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ತೀವಿ ಅಲ್ವಾ, ಆವಾಗಲೇ ತೆಂಗಿನಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿ ಸೊಪ್ಪು ಕಾಳು ಹಾಕಿದ್ರೂ ನಡೆಯುತ್ತೆ. ಇಲ್ಲಾಂದರೆ ನಾವು ಕೊನೆದಾಗಿ ತೆಂಗಿನಕಾಯಿನ ಹಾಕಿದ್ರೆ ಈ ರೀತಿ ನೀಟಾಗಿ ಫ್ರೈ ಮಾಡಿದ್ರೆ ಮಧ್ಯಾಹ್ನ ಅಲ್ದಿದ್ರೂ ಸಂಜೆವರೆಗೂ ಕೂಡ ನೀಟಾಗಿರುತ್ತೆ, ಆದರೆ ಹಾಳಾಗೋದಿಲ್ಲ. ಆ ಕಾರಣಕ್ಕೆ ನಾನು ಕಾಯಿ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೋತೀನಿ. ಹಾಗೆ ಅಲ್ಲೆಲ್ಲ ಚೆಲ್ಲಿರೋ ಅಂಥದ್ದನ್ನೆಲ್ಲ ಟಾಪ್ ಕೌಂಟರ್ ಇರ್ಬೋದು, ಸ್ಟವ್ ಇರ್ಬೋದು, ಎಲ್ಲದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಮತ್ತೆ ಪಕ್ಕದಲ್ಲಿರುವಂಥ ಬರ್ನರ್ನ ಮತ್ತೆ ಹಚ್ಕೋತಾ ಇದ್ದೀನಿ. ಯಾಕಂದರೆ ನಾನು ಚಪಾತಿನೂ ಮಾಡಬೇಕಲ್ವಾ, ಪಲ್ಯ ಪಕ್ಕದಲ್ಲಿ ಬೇಯ್ತಾ ಇದೆ, ಹಾಗೆ ಕಾಳು ಕೂಡ ಪಕ್ಕದಲ್ಲೇ ಸ್ಲಿಮ್ಮಲ್ಲಿಟ್ಟು ಇಟ್ಕೋತೀನಿ. ನೀಟಾಗಿ ಆ ಕಾಯೆಲ್ಲ ನೀಟಾಗಿ ಫ್ರೈ ಆಗಬೇಕು. ಈಗ ಈ ಒಂದು ಬರ್ನರ್ಗೆ ತವಾನ ಇಟ್ಕೊಂಡು ಹಾಗೆ ಪಲ್ಯನ ಒಂದ್ಸತಿ ಕೈಯಾಡ್ಬಿಡೋಣ ಅಂತ ಹೇಳಿಬಿಟ್ಟು ನೀಟಾಗಿ ಈ ರೀತಿ ಕೈಯಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ. ಹಾಗೆ ಇದು ಏನಾದರೂ ಮಿಕ್ಕಿದ್ರೂ ಕೂಡ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಾಳು ಕೂಡ ಫ್ರೈ ಆಗಿದೆ, ತುಂಬ ಕಡಿಮೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಇವೆರಡೂ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಹಾಕಿರಲಿಲ್ಲ, ಅದನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಪಲ್ಯಕ್ಕೆ ಹಾಗೆ ಕಾಳಿಗೆ ಎರಡಕ್ಕೂ ಕೂಡ ಹಾಕ್ಕೊಂಡು ಒಂದೇ ಸತಿ ಕೈಯಾಡ್ತಾ ಇದ್ದೀನಿ. ಪಲ್ಯನೂ ಕೂಡ ಆಗಿತ್ತು, ಅದನ್ನು ಕೂಡ ಸ್ಟವ್ನ ಆಫ್ ಮಾಡಿದ್ದೀನಿ. ಹಾಗೆ ಕಾಳು ಕೂಡ ರೆಡಿಯಾಗಿತ್ತು, ನೀಟಾಗಿ ಫ್ರೈ ಆಗಿತ್ತು, ಅದನ್ನು ಕೂಡ ನೀಟಾಗಿ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ರೀತಿ ಕೈಯಾಡ್ಬಿಟ್ಟು ಒಂದೆಲ್ಲ ಲಿಡ್ನ ಮುಚ್ಚಿಬಿಟ್ಟು ಹಾಗೆ ಅದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಈ ರೀತಿ ಎತ್ತಿಟ್ಕೊಂಡಿದ್ದಾದಮೇಲೆ ನಾನಿವಾಗ ಚಪಾತಿ ಅರಿಯೋದಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಮೊನ್ನೆ ಸ್ವಲ್ಪ ಆಯಿಲಲ್ಲಿ ಹಪ್ಪಳನ ಫ್ರೈ ಮಾಡಿದ್ದೆ, ಅದೇ ಒಂದು ಬಾಣಲಿಯಲ್ಲೇ ಎಣ್ಣೆ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಇನ್ನು ಚಪಾತಿ ಅರಿಯೋದಕ್ಕೆ ಸ್ವಲ್ಪ ಚಪಾತಿ ಪೌಡರ್ ಅಂದರೆ ಗೋಧಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ಇನ್ನೊಂದು ಸತಿ ನಾದ್ಕೋತಾ ಇದ್ದೀನಿ. ಈ ರೀತಿ ಪದೇ ಪದೇ ನಾದ್ಕೊತಾನೆ ಇದ್ದರೆ ತುಂಬ ಸಾಫ್ಟಾಗಿ ಬರುತ್ತೆ, ಉಬ್ಬಿನೂ ಕೂಡ ಬರುತ್ತೆ ಚಪಾತಿ. ನಾನು ಚಪಾತಿ ಅರಿತೀನಿ, ಆದರೆ ರೌಂಡ್ಗಂತೂ ಡೆಫಿನೆಟಾಗಿ ಅರಿಯೋಕ್ಕೆ ಬರೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ನಾರ್ಮಲಾಗಿ ಅರಿದ್ರೆ ಚಪಾತಿನ ಅರಿತೀನಿ ರೌಂಡಾಗಿ, ಆದರೆ ನಾವು ಅದನ್ನು ಮರ್ಚಿ ಏನಾದರೂ ಅರ್ದೆ ಅಂತ ಹೇಳಿದ್ರೆ ನನಗೆ ನೀಟಾಗಿ ರೌಂಡ್ ಶೇಪ್ಗೆ ತೊಗೊಂಡು ಬರೋದಕ್ಕಾಗೋದೇ ಇಲ್ಲ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಚಪಾತಿನ ಅರ್ದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಫೋಲ್ಡ್ ಮಾಡ್ಕೊತೀನಿ, ಆವಾಗ ಸಾಫ್ಟಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಆ ಕಾರಣಕ್ಕೆ ಈ ರೀತಿ ಮಾಡ್ಕೊತೀನಿ. ಒಬ್ಬೊಬ್ಬರು ಬೇಕಾದರೆ ಹಾಗೇ ಹರ್ಕೊಂಡು ಕೂಡ ಬೇಯಿಸ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಒಂದೊಂದ್ಸತಿ ಬಾಕ್ಸಿಗೆ ತೊಗೊಂಡು ಹೋಗೋದ್ರಿಂದ, ಪಾಪುಗೆ ಬಾಕ್ಸಿಗೆ ಹಾಕೋದ್ರಿಂದ ಈ ರೀತಿ ಅರಿಯೋದನ್ನೇ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ನೋಡ್ಬೋದು ಚಪಾತಿ ರೌಂಡಾಗಿ ಬರಲೇ ಇಲ್ಲ, ಯಾಕಂದರೆ ನಾನು ಫೋಲ್ಡ್ ಮಾಡಿ ಅರ್ದಿರೋದಕ್ಕೋ ಅಥವಾ ನನಗೆ ಚಪಾತಿ ಅರಿಯೋಕ್ಕೆ ಬರೋದಿಲ್ವೋ ಗೊತ್ತಿಲ್ಲ ನನಗೆ. ಈ ರೀತಿ ಆಗತ್ತೆ. ನನಗೆ ಒಂದೊಂದ್ಸತಿ ನಗು ಬರುತ್ತೆ, ನನಗಿನ್ನೂ ಚಪಾತಿ ಅರಿಯೋದಕ್ಕೆ ಬರಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಇಷ್ಟು ಸಾಫ್ಟಾಗಿ ಅರಿತೀನಲ್ಲ ಅಂತ ಹೇಳಿ ಸಮಾಧಾನನೂ ಆಗುತ್ತೆ. ಸೊ ಇವಾಗ ನಾನು ಸ್ಟವ್ ನೋಡಿದೆ, ಸ್ಟವ್ ಇನ್ನೂ ಕಾದಿರಲಿಲ್ಲ. ಇವಾಗ ಕಾದಿತ್ತು, ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಮೇಲೆ ಚಪಾತಿನ ಹಾಕಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೋತೀನಿ ನಾನು ಫಸ್ಟು. ಇವಾಗ ಇನ್ನೊಂದು ಚಪಾತಿನ ಅರಿತೀನಿ. ಇಷ್ಟು ಅಗಲ ಅರ್ದಿದ ತಕ್ಷಣ ನಾನು ಫೋಲ್ಡ್ ಮಾಡೋದಕ್ಕೆ ಎಣ್ಣೆನ ಹಾಕೋತೀನಿ. ಇಷ್ಟೊತ್ತಿಗೆ ಆ ಚಪಾತಿನೂ ಕೂಡ ಒಂದು ಸೈಡಾಗಿ ಲೈಟಾಗಿ ಬೆಂದಿರುತ್ತೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬಬಲ್ಸ್ ಬಂದಿರುತ್ತೆ. ಅದಕ್ಕೂ ಕೂಡ ಒಂದು ಕಡೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, ಇವಾಗ ಇನ್ನೊಂದು ಕಡೆ ಎಣ್ಣೆನ ಹಾಕಿ ಚಪಾತಿನ ಮರ್ಚ್ತೀನಿ. ಸೊ ಕರೆಕ್ಟಾಗಿ ನಾನು ಒಂದು ಚಪಾತಿನ ಅರ್ದು ಅದಕ್ಕೆ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡೋ ಅಷ್ಟರಲ್ಲಿ ಆ ಚಪಾತಿನೂ ಕೂಡ ಎಣ್ಣೆ ಹಾಕಿ ತಿರುವಾಕೋ ಥರ ನೀಟಾಗಿ ಪ್ಲ್ಯಾನ್ ಮಾಡ್ಕೋತೀನಿ. ಇದಾದಮೇಲೆ ಆ ಚಪಾತಿನ ನೀಟಾಗಿ ಉರಿ ಕೊಟ್ಟು, ಅಂದರೆ ಮಧ್ಯದ ಉರಿ ಮೀಡಿಯಮ್ ಫ್ಲೇಮ್ನ ಕೊಟ್ಟು ನಾನು ಬೇಯಿಸ್ಕೊತೀನಿ. ಫುಲ್ ಉರಿ ಕೊಟ್ಟು ಬೇಯಿಸ್ಕೊಳ್ಳಲ್ಲ. ಚೆನ್ನಾಗಿರುತ್ತೆ ಚಪಾತಿ, ಆದರೆ ಅದು ಅರ್ಧಾದ್ಮೇಲೆ ತವ ಖಾಲಿ ಇರುತ್ತೆ, ಸುಮ್ಮನೆ ತವ ಕಾಯ್ತಾ ಇರುತ್ತೆ. ಆ ಕಾರಣಕ್ಕೆ ನಾನು ಮೀಡಿಯಮ್ಗೂ ಸ್ವಲ್ಪ ಜಾಸ್ತಿ ಉರಿನ ಕೊಟ್ಟು ಬೇಗನೆ ಬೇಯಿಸ್ತೀನಿ. ಈ ರೀತಿ ಬೇಯಿಸೋದ್ರಿಂದ ಅಷ್ಟರೊಳಗೆ ನಾವು ಚಪಾತಿನೂ ಕೂಡ ಬೇಯಿಸ್ಬೋದು, ಹಾಗೆ ಚಪಾತಿನೂ ಕೂಡ ಅರಿಬೋದು. ಈ ರೀತಿ ಬೇಯಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಚಪಾತಿನ ನಾವು ಪದೇ ಪದೇ ಮರ್ಚಾಕ್ತಾ ಇರಬಾರ್ದು, ಅದು ಒರಟಾಗಿಬಿಡುತ್ತೆ. ನೀಟಾಗಿ ಬೇಯಬೇಕು. ಅಟ್ಲೀಸ್ಟ್ 4 ಟೈಮ್ಸ್ ಇಲ್ಲಾಂದರೆ 5 ಟೈಮ್ಸ್ ಮಾತ್ರ ಮರ್ಚಾಕಬೇಕು, ಅದಕ್ಕೂ ಜಾಸ್ತಿ ಮರ್ಚಬೇಡಿ.
ಇವಾಗ ನಾನು ಚಪಾತಿ ಯಾವ ರೀತಿ ನಾನು ಬೇಯಿಸ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ರೀತಿ ನಾನು ಎಣ್ಣೆನ ಹಾಕಿ ಅರ್ದಿರುವಂಥ ಚಪಾತಿನ ಹಾಕ್ತೀನಿ. ನೋಡ್ಬೋದು ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದೆ. ಅಷ್ಟರೊಳಗೆ ನಾನು ಅಲ್ಲಿ ಚಪಾತಿನೂ ಕೂಡ ಬೇಯಿಸ್ಕೊಂಡು ಫೋಲ್ಡ್ ಮಾಡೋದಕ್ಕೆ ಎಣ್ಣೆನೂ ಕೂಡ ಹಾಕ್ಕೊಂಡು ಅದಾದಮೇಲೆ ನಾನು ಇಲ್ಲಿನೂ ಕೂಡ ಸ್ವಲ್ಪ ಎಣ್ಣೆನ ಸರುಕೋತೀನಿ. ಜಾಸ್ತಿ ಏನೂ ಎಣ್ಣೆ ಹಾಕೋದಿಲ್ಲ, ಸುಮ್ಮನೆ ಸ್ವಲ್ಪ ಎಣ್ಣೆನ ಸರುಕೋತೀನಿ. ಈ ರೀತಿ ಮರ್ಚ್ ಹಾಕಿದ್ಮೇಲೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ ಉರಿದು. ಅದಾದಮೇಲೆ ಚಪಾತಿನೂ ಕೂಡ ಫಟಾಫಟ್ ಅಂತ ಆ ಕಡೆನೂ ಕೂಡ ಅರ್ದಿದ್ದಾಗಿರುತ್ತೆ. ಅಷ್ಟರೊಳಗೆ ಈ ಕಡೆ ಚಪಾತಿನೂ ಕೂಡ ನೀಟಾಗಿ ಬೆಂದಿರುತ್ತೆ. ನಾನು ಆಲ್ಮೋಸ್ಟ್ 2 to 3 ಅಥವಾ ಮ್ಯಾಕ್ಸಿಮಮ್ 4 ಟೈಮ್ಸ್ ಅಷ್ಟೇ ಚಪಾತಿನ ಮರ್ಚಾಕೋದು. ಅದಕ್ಕೂ ಜಾಸ್ತಿ ನಾನು ಚಪಾತಿನ ಮರ್ಚಾಕೋದಿಲ್ಲ. ಈ ರೀತಿ ನೀಟಾಗಿ ದಡ ಎಲ್ಲ ಬೇಯಿಸ್ಕೋಬೇಕು. ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಈ ರೀತಿ ನಾವು ಮಾಡ್ತಿದ್ದೀವಿ ಅಂದಾಗ ದಡನೆಲ್ಲ ನೀಟಾಗಿ ಬೇಯಿಸಿದ್ರೆ ಚಪಾತಿ ಎಲ್ಲ ಕಡೆ ಬೆಂದಿರುತ್ತೆ. ಮಧ್ಯದಲ್ಲಿ ಅಫ್ಕೋರ್ಸ್ ಉರಿ ಇರೋದ್ರಿಂದ ನೀಟಾಗಿ ಬೆಂದ್ಬಿಡುತ್ತೆ. ಆದರೆ ಚಪಾತಿ ದಡ ಅಥವಾ ರೊಟ್ಟಿ ದಡನ ನೀಟಾಗಿ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀಟಾಗಿ ಎಲ್ಲ ಚಪಾತಿನ ಬೇಯಿಸ್ಕೊಂಡಿದ್ದಾಯಿತು. ಕೌಂಟರ್ ಟಾಪ್ನ ತೊಳಿಬೇಕು. ಆದರೆ ಫಸ್ಟು ನನ್ನ ಹಸ್ಬೆಂಡ್ಗೆ ಬಿಸಿ ಬಿಸಿ ಚಪಾತಿನ ಸರ್ವ್ ಮಾಡೋಣ, ಅವ್ರಿಗೂ ಕೂಡ ತುಂಬ ಹಶ್ವಾಗಿರುತ್ತಲ್ವ, ಆ ಕಾರಣಕ್ಕೆ ಫಸ್ಟ್ ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬ ಡಿಲಿಷಿಯಸ್ ಆಗಿ ತುಂಬ ಟೇಸ್ಟಿಯಾದ ಸಿಂಪಲ್ ಆದ ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಬಸ್ಸಾರಿನ ಕಾಳು ಒಗ್ಗರಣೆ ಹಾಗೆ ಸ್ವಲ್ಪ ರಸಾಯನ ಈರುಳ್ಳಿ ಚಪಾತಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿ ಇತ್ತು. ಇನ್ನು ತಿಂಡಿ ತಿಂದಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಕೆಲಸನೂ ಕೂಡ ಇತ್ತು. ಅದನ್ನು ಕೂಡ ಮುಗಿಸ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈಗ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲಾನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಫಸ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಒಂದೊಂದು ಸತಿ ನಾನು ಬಸ್ಸಾರನ್ನ ಡ್ರೈ ಫ್ರೈ ಮಾಡಿ ಕೂಡ ಮಾಡ್ಕೊತೀನಿ, ಅಥವಾ ಡೈರೆಕ್ಟಾಗಿ ಈರುಳ್ಳಿ ಬೆಳ್ಳುಳ್ಳಿನ ಸ್ಟವ್ ಮೇಲೇ ಇಟ್ಟು ಉರಿಯಲ್ಲೇ ಬೇಯಿಸ್ಬಿಟ್ಟು ಆ ಥರನೂ ಕೂಡ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೊಂದು ರೀತಿಯ ಅಡುಗೆ ವಿಧಾನಗಳು ಒಂದೊಂದು ರೀತಿಯ ಟೇಸ್ಟ್ ಕೊಡುತ್ತೆ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಕಡಿಮೆ ಅದು ಜಾಸ್ತಿ ಅಂತ ಅಲ್ಲ. ಇವತ್ತು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಸ್ಸಾರಿಗೆ ನಾವು ಈ ರೀತಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ. ಅಥವಾ ಊರಲ್ಲಾದರೆ ಕೆಂಡ ಇರುತ್ತಲ್ವ, ಕೆಂಡದಲ್ಲಿ ಬೇಯಿಸಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಡೈರೆಕ್ಟಾಗಿ ಒಲೆ ಮೇಲೇ ಇಟ್ಬಿಟ್ಟು ಬೇಯಿಸ್ಬಿಟ್ಟು ಅದು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ತೋರಿಸಿದ್ದೀನಿ. ಅದನ್ನು ಕೂಡ ನೀವು ನೋಡಿ ಒಂದು ಸತಿ ಟ್ರೈ ಮಾಡಿ. ಹೇಗೆ ಬಂತು ನಿಮಗೆ ಆ ರೆಸಿಪಿ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಹಾಕಿದಂಥದ್ದಷ್ಟು ಕೂಡ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಗೆ ಅರ್ಧ ನಿಂಬೆಹಣ್ಣಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈ ಆಡ್ಕೊತೀನಿ. ಹುಣಸೆಹಣ್ಣ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾಳು ಬೇಯಿಸಬೇಕಾದ್ರೆ ಒಂದು ಟೊಮ್ಯಾಟೊನೂ ಕೂಡ ಹಾಕಿರೋದ್ರಿಂದ ಅದು ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹುಳಿನ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಹುಣಸೆಹಣ್ಣ ಕಡಿಮೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡೋದಕ್ಕೆ ಇಟ್ಕೊಂಡು ಲಿಡ್ನ ಮುಚ್ಚಿದ್ದೀನಿ, ಅಂದರೆ ತಟ್ಟೆನ ಮುಚ್ಚಿದ್ದೀನಿ. ಅಷ್ಟರೊಳಗೆ ಸೊಪ್ಪು ಕಾಳು ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ನೀಟಾಗಿ ಒಂದು ಕಡೆ ಇಟ್ಟಿದ್ದೆ. ಅದನ್ನು ಕೂಡ ಜಾರಿಗೆ ಹಾಕ್ಕೊಂಡು ಇನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೋಬೇಕು. ಬಸ್ಸಾರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮೆಣಸಿನ್ಕಾಯಿನ ಕಡಿಮೆ ಬಳಸಿ ಹಾಗೆ ಮೆಣಸನ್ನ ಜಾಸ್ತಿ ಹಾಕ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೆಣಸನ್ನ ಹಾಕಿದ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ, ಡಿಫ್ರೆಂಟ್ ಆದ ರುಚಿ ಕೊಡುತ್ತೆ. ನಮ್ಮ ಕಡೆ ಮೆಣಸನ್ನ ತುಂಬ ಅಪರೂಪಕ್ಕೆ ಹಾಕ್ತಾರೆ. ಇವಾಗ ನಾನು ನಾರ್ಮಲಾಗಿ ಸೌತ್ ಇಂಡಿಯನ್ ಅಥವಾ ಸೌತ್ ಕರ್ನಾಟಕ ಸ್ಟೈಲಲ್ಲಿ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ನಾನು ಏನು ಬೇಳೆ ಎಲ್ಲ ಬೇಯಿಸಿ ಸೋಜಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ನೀರು, ಅದನ್ನು ಕೂಡ ಇವಾಗ ಸಾರು ಮಾಡುವಂಥ ಪಾತ್ರೆಗೆ ಹಾಕ್ಕೊಂಡು ಮಸಾಲಾನೂ ಕೂಡ ಹಾಕ್ಕೊಂಡು ಇನ್ನು ಸ್ವಲ್ಪ ಜಾರಿಗೆ ನೀರನ್ನ ಹಾಕಿ ನೀಟಾಗಿ ಎಲ್ಲದನ್ನು ಕೂಡ ಹಾಕಿ ಈ ಒಂದು ಪಾತ್ರೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದು ನೀಟಾಗಿ ಕುದಿಬೇಕು. ನಾನಿಲ್ಲಿ ಯಾವುದೇ ರೀತಿಯಾಗಿ ಒಗ್ಗರಣೆನ ಹಾಕ್ಕೊಂಡಿಲ್ಲ. ಯೂಶ್ವಲ್ ಆಗಿ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕೋದಕ್ಕೆ ಇಷ್ಟಪಡಲ್ಲ. ಮೊಳಕೆ ಹುಳ್ಳಿಕಾಳು ಸಾರು ಮಾಡ್ತಾ ಇದ್ದೀನಿ ಅಂದರೆ ಮೊಳಕೆ ಹುಳ್ಳಿಕಾಳು ಹಸಿ ಇರೋದ್ರಿಂದ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಆವಾಗ ಹಸಿ ಸ್ಮೆಲ್ ಹೋದ್ಮೇಲೆ ಸಾಂಬಾರು ತುಂಬ ಟೇಸ್ಟಿಯಾಗಿರೋದು. ಆ ಕಾರಣಕ್ಕೆ ಆ ಒಂದು ಸಾಂಬಾರಿಗೆ ಮಾತ್ರ ನಾನು ಎಣ್ಣೆನ ಬಳಸಿ ಸಾರನ್ನ ಮಾಡ್ತೀನಿ. ಇಲ್ಲಾಂದರೆ ನಾನು ಸಾರಿಗೆ ಎಣ್ಣೆ ಹಾಕಲ್ಲ. ಅಕಸ್ಮಾತ್ ಚೂರು ಖಾರ ಆಯಿತು, ತುಂಬ ಅಂದರೆ ತುಂಬಾ ಸ್ಪೈಸಿ ಆಯಿತು ಅಂದರೆ ಆವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ, ಇಲ್ಲಾಂದರೆ ಬೆಣ್ಣೆ ಹಾಕ್ತೀನಿ. ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಆಗಿ ನಮಗೆ ಟೆಕ್ಸ್ಚರ್ ಬೇಕು ಅಂದರೆ ಬೆಣ್ಣೆನ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಚಟ್ನಿ ಪುಡಿನೂ ಕೂಡ ಮಾಡ್ಕೋಬೇಕಾಗಿತ್ತು. ಆ ಕಾರಣಕ್ಕೆ ಕರಿಬೇವು ಸೊಪ್ಪನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೆ. ಫಸ್ಟು ಕರ್ಬೇವಿನ ಸೊಪ್ಪನ್ನ ನಾನು ತೊಗೊಂಡು ಬಂದು ನೀಟಾಗಿ ತೊಳೆದು ಇದೇ ಒಂದು ಟ್ರೇಗೆ ಫಸ್ಟು ಬಟ್ಟೆನ ಹಾಕಿ ನೀಟಾಗಿ ತೊಳೆದಿರುವಂಥ ಕರ್ಬೇವಿನ ಸೊಪ್ಪನ್ನ ಎಸ್ಲಿನ ಸಮೇತ ಒಣಗಿಸ್ಕೊಂಡಿದ್ದೀನಿ. ಅದು ಮತ್ತೆ ಬಟ್ಟೆನ ಮುಚ್ಚಿ ಮನೆ ಒಳಗಡೆನೆ ಒಣಗಿಸ್ಕೊಂಡಿರೋದ್ರಿಂದ ಇದರಲ್ಲಿರುವಂಥ ಯಾವುದೇ ಪೌಷ್ಟಿಕ ಆಹಾರ ಮಿಸ್ ಆಗಲ್ಲ. ಆ ಕಾರಣಕ್ಕೆ ನೀಟಾಗಿ ಮನೆ ಒಳಗಡೆ ಇರುವಂಥ ಟೆಂಪರೇಚರಲ್ಲೇ ನಾವು ಒಣಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನೂ ಕೂಡ ಮಾಡಿಕೊಂಡೆ. ಆ ಒಂದು ರೆಸಿಪಿ ನಿಮಗೆ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ, ಇಲ್ಲಾಂದರೆ ತುಂಬ ಲೆಂದಿ ಆಗೋಗ್ಬಿಡುತ್ತೆ. ಚಟ್ನಿ ಪುಡಿ ಆಲ್ರೆಡಿ ಖಾಲಿ ಆಗಿದೆ. ಇನ್ನು ಸ್ವಲ್ಪ ಇದೆ. ನುಗ್ಗೆಕಾಯಿ ಚಟ್ನಿ ಪುಡಿ ನೀವು ನೋಡ್ತಾ ಇರ್ಬೋದು. ನುಗ್ಗೆಕಾಯಿ ಚಟ್ನಿ ಪುಡಿನ ಸ್ವಲ್ಪ ಇದೆ. ಇದು ಖಾಲಿ ಆಗೋಷ್ಟರೊಳಗೆ ಇನ್ನೊಂದು ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ನಾನು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿನ ಮಾಡ್ಕೊತಿದ್ದೀನಿ. ನಮ್ಮನೇಲಿ ಮಿಲ್ಲಿಟ್ಸ್ನ ಜಾಸ್ತಿ ಬಳಸೋದ್ರಿಂದ, ರೊಟ್ಟಿ ಚಪಾತಿನ ಬಳಸೋದ್ರಿಂದ ಚಟ್ನಿ ಪುಡಿ ನಮಗೆ ತುಂಬ ಟೈಮಿಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಮಿಲ್ಲಿಟ್ಸ್ ಮಾಡಿದಾಗ ಸಾಂಬಾರು ಏನಾದರೂ ಇಲ್ಲ ಅಥವಾ ಸಾಲ್ಟೇಜ್ ಆಯಿತು ಅಂದರೆ ಚಟ್ನಿ ಪುಡಿ ಮೊಸರನ್ನ ಅಥವಾ ಚಟ್ನಿ ಪುಡಿ ತುಪ್ಪನ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವೊಂದು ವೈಟ್ ರೈಸ್ಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಸಾರೇ ಬೇಕಾಗಿರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ನಾನು ಚಟ್ನಿ ಪುಡಿ ಯಾವಾಗಲೂ ಮನೆಯಲ್ಲಿ ಒಂದು ರೀತಿಯ ಚಟ್ನಿ ಪುಡಿನ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಈಗ ನಾನು ಚಟ್ನಿ ಪುಡಿ ಎಲ್ಲ ಮಾಡಿದಾದ್ಮೇಲೆ ಊಟ ಮಾಡುವಂಥ ಸಮಯ. ಸಾರಂತೂ ನೀಟಾಗಿ ಕುದ್ದಿತ್ತು. ಮುದ್ದೆನೂ ಕೂಡ ಮಾಡಿದ್ದೆ, ಅನ್ನನೂ ಕೂಡ ಸೈಡಲ್ಲಿ ಇಟ್ಟಿದ್ದೆ, ಅದು ಕೂಡ ಆಗಿದೆ. ಇವಾಗ ಸ್ವಲ್ಪ ಬಸ್ಸಾರಿನ ಕಾಳು, ಮುದ್ದೆ, ಮಾವಿನಕಾಯಿ, ಉಪ್ಪಿನಕಾಯಿ. ನಮ್ಮ ಕಡೆ ಮಾವಿನಕಾಯಿನ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಒಣಗಿಸಿ 1 ವರ್ಷದಾಗುವಷ್ಟು ಸ್ಟೋರ್ ಮಾಡ್ಕೋತಾರೆ. ಅದಾದಮೇಲೆ ಬೇಕಾದಾಗ ನೆನೆಸ್ಬಿಟ್ಟು ಇದನ್ನು ಉಪ್ಪಿನಕಾಯಿನ ಮಾಡ್ತಾರೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಆಲ್ಮೋಸ್ಟ್ ಸೌತ್ ಕರ್ನಾಟಕದಲ್ಲಿ ಸಿಗುತ್ತೆ ಜಾಸ್ತಿ. ಬಸ್ಸಾರಂತೂ ತುಂಬ ಟೇಸ್ಟಿಯಾಗಿತ್ತು. ನಿಮ್ಮ ಹತ್ರ ಏನಾದರೂ ಅಥವಾ ನಿಮ್ಮ ಕಡೆ ಏನಾದರೂ ಈ ರೀತಿ ಸೊಪ್ಪು ಸಿಕ್ತಂದರೆ ದಯವಿಟ್ಟು ತೊಗೊಂಡು ಈ ಸೊಪ್ಪಿನ ಸಾರನ್ನ ಮಾಡ್ಕೊಳ್ಳಿ. ಇವಾಗ ಊಟ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಬೇರೆ ಕೆಲಸ ಆಯಿತು. ಎಲ್ಲದೂ ಕೂಡ ಕೆಲಸ ಮುಗಿಸ್ಕೊಂಡು ನಾವು ಯಲಹಂಕಗೆ ಹೋದ್ವಿ. 6 ಗಂಟೆಯಿಂದ ದೇವಸ್ಥಾನ ಓಪನ್ ಇರುತ್ತೆ. ಸೊ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಯಲಹಂಕದಲ್ಲಿ. ಯಲಹಂಕಕ್ಕೆ ಹೋಗಿ ಮತ್ತೆ ಬರೋಷ್ಟರೊಳಗೆ 9 ಗಂಟೆ ಆಗೋಗಿತ್ತು. ಇನ್ನು ಬೆಳಗ್ಗೆ ಸ್ವಲ್ಪ ಪಲ್ಯ ಮಿಕ್ಕಿತ್ತು, ಹಾಗೆ ಬಸ್ಸಾರಿನ ಕಾಳು ಮಿಕ್ಕಿತ್ತು. ಅದಕ್ಕೆ ನಾನು ಸಜ್ಜೆ ರೊಟ್ಟಿನ ಹಾಕ್ಕೊಂಡೆ. ಹಾಗೆ ಅದ್ರ ಜೊತೆಗೆ ಚಟ್ನಿ ಪುಡಿ ಮೊಸರನ್ನು ಕೂಡ ಹಾಕ್ಕೊಂಡಿದ್ದೆ. ರೊಟ್ಟಿಗಂತೂ ಚಟ್ನಿ ಪುಡಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೀತಿಯಾಗಿತ್ತು ನಮ್ಮನೆಯ ದಿನದ ಊಟದ ಪ್ಲಾನ್. ಸೊ ನಿಮ್ಮನೇಲಿ ಹೇಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.